ಹಲೋ ಎವ್ರಿವನ್. ಮನೆಯಲ್ಲೇ ನಮ್ಮದು ಸ್ಕಿನ್ ಟೈಪ್ ಯಾವ ಥರ ಇದೆ, ಅದಕ್ಕೆ ನಾವು ಹೇಗೆ ಟ್ರೀಟ್ ಮಾಡ್ಕೋಬೇಕು ಅಂತ ತಿಳ್ಕೊಬೋದು ಅಂತ ಹೇಳಿದ್ದೆ ಅಲ್ವಾ. ಸೊ ಈ ಸೆಷನ್ ನಿಮಗೋಸ್ಕರ. ಹಾಯ್ ಎವ್ರಿವನ್, ನಾನು ರಾಜಶ್ರೀ. ವೆಲ್ಕಮ್ ಟು ಗ್ಲೋ ಕೋಡ್. ಎಸ್, ನಾವಿವಾಗ ಯಾವ ಪ್ರಾಡಕ್ಟ್ನ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಅಂದಾಗ ಫಸ್ಟ್ ಪ್ರಿಫರೆನ್ಸ್ ಇರೋದು ನಮ್ಮದು ಯಾವ ಟೈಪ್ ಆಫ್ ಸ್ಕಿನ್ ಇದೆ, ಅದನ್ನು ನಾವು ಹೇಗೆ ಟ್ರೀಟ್ ಮಾಡಬೇಕು ಅಂತ. ಈಗ ಸಿಂಪಲ್ ಕಾನ್ಸೆಪ್ಟಲ್ಲಿ 4 ಟೈಪ್ ಆಫ್ ಸ್ಕಿನ್ ಕೇರನ್ನು ನಾವು ಹೇಗೆ ಕಂಡುಹಿಡಿಬೋದು ಅಂತ ಹೇಳ್ತೀನಿ. ಫಸ್ಟು ಡ್ರೈ ಸ್ಕಿನ್, ಸೆಕೆಂಡ್ ಒನ್ ಈಸ್ ಆಯಿಲಿ ಸ್ಕಿನ್, ನಾರ್ಮಲ್ ಸ್ಕಿನ್. ಓಕೆ, ಈ ಥರ ನಾವು ಡಿವೈಡ್ ಮಾಡ್ಕೊಂಡು ಹೋಗೋಣ. ಸೊ ಇವಾಗ ಫಸ್ಟು ಡ್ರೈ ಸ್ಕಿನ್ನ ನಾವು ಕಂಡುಹಿಡಿದ್ರೆ ನಮಗೆ ಯಾವ ಥರ ಕ್ರೀಮಿ ಕ್ಲೆನ್ಸರ್ನ ಯೂಸ್ ಮಾಡ್ಬೋದು ಅಂತ ತಿಳ್ಕೊಳಕ್ಕಾಗುತ್ತೆ. ಆಯಿಲಿ ಸ್ಕಿನ್ ಇದ್ದರೆ ಜೆಲ್ ಬೇಸ್ಡ್ ಫೇಸ್ ವಾಶ್ಗಳು, ನಾರ್ಮಲ್ ಸ್ಕಿನ್ ಇದ್ದರೆ ನಾರ್ಮಲ್ ಸ್ಕಿನ್ಗೆ ಬರೋವಂಥ ಜೆಲ್ ವಾಶ್ಗಳನ್ನ ನೀವು ಯೂಸ್ ಮಾಡ್ಬೋದು. ಓಕೆ, ಸೊ ಸೆನ್ಸಿಟಿವಿಟಿ ಇದ್ದರೆ ಸ್ಕಿನ್ನಲ್ಲಿ ಹೇಗೆ ಯೂಸ್ ಮಾಡಬೇಕು ಪ್ರಾಡಕ್ಟ್ನ ಅಂತ ನಾನು ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್, ನೀವು ಏನು ಸ್ಕಿನ್ ಕೇರ್ನ ಯೂಸ್ ಮಾಡ್ತಾ ಇಲ್ಲ, ನೀವು ಏನು ಬಳಸೋದೇ ಇಲ್ಲ ಅಂತ ಸುಮಾರು ಜನ ನನ್ನ ಹತ್ರ ಹೇಳ್ಕೊಳ್ತಾರೆ. ಬಟ್ ಗೈಸ್, ಇಟ್ ಈಸ್ ನೋ ಮೋರ್ ಅ ಕಾಂಪ್ಲಿಮೆಂಟ್. ಎಸ್, ನನ್ನ ನಂಬಿ ನಿಜವಾಗ್ಲೂ ನೀವೇನು ಯೂಸ್ ಮಾಡ್ತಾ ಇಲ್ಲ ಅಂದರೆ ನಿಮಗೆ ತುಂಬ ರಿಪೇರ್ ಮಾಡೋ ಅಂಥ ಒಂದು ಸಿಚುವೇಶನ್ ಬರುತ್ತೆ. ಓಕೆ, ಸೊ ಇವಾಗ ನಾನು ಹೇಳ್ತೀನಿ ನೋಡಿ ಏನು ಮಾಡಬೇಕು ಅಂದರೆ, ಫಸ್ಟ್ ನಾವು ತಿಳ್ಕೊಳ್ಳೋಣ ನಮ್ಮ ಸ್ಕಿನ್ ಟೈಪ್ ಯಾವುದಿದೆ, ನಾವು ಅದನ್ನು ಹೇಗೆ ಗುರುತಿಸಿಗ್ಬೋದು. ಹೌ ಟು ಐಡೆಂಟಿಫೈ ವಾಟ್ ಈಸ್ ಯುವರ್ ಸ್ಕಿನ್ ಟೈಪ್. ಫೈನ್. ಸೊ ಒನ್ ಡೇ ಮಾರ್ನಿಂಗ್, ಜಸ್ಟ್ ವೆನ್ ಯು ಗೆಟ್ ಅಪ್, ನೀವು ಒಂದು ಫೇಸ್ ವಾಶ್ನ ತೊಗೊಂಡು ಫೇಸ್ ವಾಶ್ ಮಾಡಿ. ಖಂಡಿತವಾಗ್ಲೂ ಇಲ್ಲಿ ನಾನು ಸೋಪನ್ನು ಹೇಳ್ತಾ ಇಲ್ಲ. ಒಂದು ಫೇಸ್ ವಾಶ್ನ ತೊಗೊಂಡು ಕ್ಲೀನಾಗಿ ಫೇಸ್ ವಾಶ್ ಮಾಡಿ. ಅದು ಆದಮೇಲೆ ಯಾವುದೇ ಥರ ಮಾಯ್ಶ್ಚರೈಸರು, SPF ಏನು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಜಸ್ಟ್ ಹಾಗೆ ಸ್ಕಿನ್ನ ಬಿಟ್ಬಿಡಿ. 30 ನಿಮಿಷದಿಂದ 60 ನಿಮಿಷದವರೆಗೂ, ಅರೌಂಡ್ 30 ಮಿನಿಟ್ಸ್ ಟು 1 hour ಆಫ್ ಟೈಮ್. ಜಸ್ಟ್ ಲೀವ್ ಯುವರ್ ಸ್ಕಿನ್ ಲೈಕ್ ದ್ಯಾಟ್. ಸೊ ಏನಾಗುತ್ತೆ, ವಾಟ್ ವಿಲ್ ಬಿ ದ ರಿಯಾಕ್ಷನ್ಸ್? ಸೊ ಸ್ವಲ್ಪ ಜನರಿಗೆ ಈ ಪೋರ್ಷನಲ್ಲಿ, ನೋಸ್ ಪೋರ್ಷನಲ್ಲಿ ಮತ್ತು ಇಲ್ಲಿ ಫೋರ್ಹೆಡ್ ಹತ್ರ ತುಂಬ ಎಳೆದಂಗೆ ಫೀಲ್ ಆಗುತ್ತೆ. ಸಮ್ ಟೈಟ್ನಿಂಗ್ ಎಫೆಕ್ಟ್ ಯು ವಿಲ್ ಗೆಟ್ ಆನ್ ಯುವರ್ ಸ್ಕಿನ್. ಇಮಿಡಿಯೇಟ್ಲಿ ಯು ಫೀಲ್ ಲೈಕ್ ಯು ನೀಡ್ ಸಮ್ ಗುಡ್ ಮಾಯ್ಶ್ಚರ್, ಒಂಥರ ಅದಕ್ಕೆ ಸಾಫ್ಟ್ನಿಂಗ್ ಆಗಬೇಕು ಅನ್ನೋ ಫೀಲಿಂಗ್ ನಿಮಗೆ ಬರೋದಕ್ಕೆ ಶುರು ಆಗುತ್ತೆ. ಸೊ ಅಬ್ಸಲ್ಯೂಟ್ಲಿ ಇಟ್ ಈಸ್ ಕಾಲ್ಡ್ ಆ್ಯಸ್ ದ ಡ್ರೈ ಸ್ಕಿನ್ ಪರ್ಸನ್. ಓಕೆ, ನೆಕ್ಸ್ಟು ಆಯಿಲಿ ಸ್ಕಿನ್. ಅದನ್ನು ಹೇಗೆ ಕಂಡುಹಿಡಿಯೋದು? ಇವಾಗ ಎಲ್ಲರೂ ತುಂಬ ಆಯಿಲಿ ಅನಿಸುತ್ತೆ, ಕರೆಕ್ಟಾಗಿ ಹೇಳಿದ್ರಿ. ನಾವು ಇವಾಗ ಫೇಸ್ ವಾಶ್ ಮಾಡಿ ಆದಮೇಲೆ ಅವ್ರಿಗೆ ಎಲ್ಲ ಕಡೆಯೂ ಆಯಿಲ್ ಸೆಕ್ರೇಷನ್ನ ನೋಡ್ಬೋದು. ಮ್ಯಾಕ್ಸಿಮಮ್ ಜನರಿಗೆ T ಝೋನ್ ಏರಿಯಾದಲ್ಲಿ ಆಯಿಲ್ ಅನಿಸುತ್ತೆ. ಬಟ್ ನಾಟ್ ಓನ್ಲಿ T ಝೋನ್, ಎಂಟೈರ್ ಫೇಸ್ ತಾನಾಗಿಯೇ ಆಯಿಲನ್ನು ಜನ್ರೇಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಅದಕ್ಕೇನೆ ಆಯಿಲಿ ಸ್ಕಿನ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದುಬಿಟ್ಟು ಕಾಂಬಿನೇಷನ್ ಸ್ಕಿನ್. ಸೊ ವಾಟ್ ಈಸ್ ಅ ಕಾಂಬಿನೇಷನ್ ಸ್ಕಿನ್? ಈ ಥರ T ಅಂತ ನಾವು ಬರೀತಾ ಇದ್ದೀವಿ ಅಂದರೆ ಫೋರ್ಹೆಡ್ ಏರಿಯಾ ಮತ್ತು ನೋಸ್ ಏರಿಯಾದಿಂದ ಇಲ್ಲಿ ಕೆಳಗಡೆವರೆಗೂ ಆಯಿಲ್ ಅವ್ರಿಗೆ ಅನಿಸುತ್ತೆ. ಬಟ್ ಚೀಕ್ ಏರಿಯಾಸ್ ನಿಮಗೆ ಡ್ರೈ ಅನ್ಸೋದಕ್ಕೆ ಶುರು ಆಗುತ್ತೆ. ಸೊ ದ್ಯಾಟ್ ಕಂಡೀಷನ್ ಈಸ್ ಕಾಲ್ಡ್ ಆ್ಯಸ್ ಅ ಕಾಂಬಿನೇಷನ್ ಸ್ಕಿನ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಯಾವ ಟೈಪ್ ಆಫ್ ಸ್ಕಿನ್? ನಾರ್ಮಲ್. ಅವ್ರಿಗೆ ಯಾವುದೇ ಥರ ಆಯಿಲಿನೆಸ್ ಫೀಲ್ ಆಗೋದಿಲ್ಲ, ಅಥವಾ ಅವ್ರಿಗೆ ಡ್ರೈನೆಸ್ ಕೂಡ ಫೀಲ್ ಆಗೋದಿಲ್ಲ. ಅವ್ರಿಗೇನೋ ನಾರ್ಮಲ್ ಸ್ಕಿನ್ ಅಂತ ನೀವು ಕನ್ಸಿಡರ್ ಮಾಡಬಹುದು. ಬಟ್ ಒಂದು ಎಕ್ಸ್ಟ್ರೀಮ್ ಹೇಳ್ತೀನಿ, ದಟ್ ಈಸ್ ಅ 5th ಕಂಡೀಷನ್ ವಾಟ್ ಐ ಕ್ಯಾನ್ ಸೇ. ಕೆಲವೊಬ್ಬರಿಗೆ ಫೇಸ್ ವಾಶ್ ಮಾಡಿದ ಮೇಲೆ ಅಥವಾ ಸ್ವಲ್ಪ ಸ್ಕಿನ್ನನ್ನು ಹಾಗೆ ಎಕ್ಸ್ಪೋಸ್, ಒಂದು ಸ್ವಲ್ಪ ಬೆಳಕಿಗೆ ಇದಕ್ಕೆ ಎಕ್ಸ್ಪೋಸ್ ಆಯಿತು ಅಂದರೆ ದೇ ವಿಲ್ ಸ್ಟಾರ್ಟ್ ಫೀಲಿಂಗ್ ಹೆವಿ, ರೆಡ್ನೆಸ್ ಬರುತ್ತೆ ಸ್ಕಿನ್ನಲ್ಲಿ, ಇಚ್ಚಿ ಫೀಲಿಂಗ್ ಬರುತ್ತೆ, ಇಚಿಂಗ್ ಆದಂಗೆ ಫೀಲಿಂಗ್ ಆಗುತ್ತೆ. ಆಮೇಲೆ ಅದು ಸ್ಕಿನ್ನು ಆಮೇಲೆ ಕಪ್ಪಗಾಗೋದಕ್ಕೆ ಶುರು ಆಗುತ್ತೆ. ಫಾರ್ ಎಕ್ಸಾಂಪಲ್, ಬಿಸಿಲಿಗೆ ಹೋಗಿ ಬಂದರು ಅಂದರೆ ಫಸ್ಟು ಫೇಸು ರೆಡ್ ಆಗುತ್ತೆ, ಗ್ರ್ಯಾಜುವಲಿ ಫೇಸ್ ವಿಲ್ ಬಿಕಮ್ ಬ್ಲ್ಯಾಕ್, ಡಾರ್ಕ್ ಆಗೋದಕ್ಕೆ ಶುರು ಆಗುತ್ತೆ. ಅದಕ್ಕೆ ನಾವು ಖಂಡಿತವಾಗ್ಲೂ ಸೆನ್ಸಿಟಿವಿಟಿ ಆಫ್ ದಿ ಸ್ಕಿನ್ ಅಂತ ಹೇಳ್ತೀವಿ. ಸೊ ಈ ಥರ ನೀವು ಸ್ಕಿನ್ನನ್ನು ಡಿವೈಡ್ ಮಾಡಿ ಕರೆಕ್ಟಾಗಿ ನಿಮ್ಮದು ನೀವು ಅಬ್ಸರ್ವ್ ಮಾಡಿದಾಗ ನಿಮಗೆ ಅಬ್ಸಲ್ಯೂಟ್ಲಿ ಗೊತ್ತಾಗುತ್ತೆ ಯಾವ ಟೈಪ್ ಆಫ್ ಸ್ಕಿನ್ ನಿಮ್ಮದು, ಯಾವ ಪ್ರಾಡಕ್ಟ್ನ ನೀವು ಯೂಸ್ ಮಾಡಬೇಕು ಅಂತ. ಇನ್ನೊಂದು ಸಿಂಪಲ್ ಸ್ಮಾಲ್ ಡೆಮೋ ಹೇಳ್ತೀನಿ. ಇದು ನನ್ನ ಹತ್ರ ಟಿಶ್ಯೂ ಇದೆ. ನೀವೇನು ಮಾಡ್ಬೋದು, ಇವಾಗ ನೈಟಲ್ಲಿ ಫೇಸ್ ವಾಶ್ ಮಾಡಿ ಮಲಗಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಟಿಶ್ಯೂನ ಇಲ್ಲಿ ಇಟ್ಬಿಟ್ಟು, ಓಕೆ, ಇನ್ನೊಂದು ಟಿಶ್ಯೂನ ನೋಸ್ ಹತ್ರ ಇಲ್ಲಿ ಈ ಥರ ಮಾಡಿ ಹೀಗೆ ಚೆಕ್ ಮಾಡಿದಾಗ ಆಯಿಲಿನೆಸ್ ಕಂಡ್ರೆ ಡೆಫಿನೆಟ್ಲಿ T ಝೋನ್ ಆಯಿಲಿ ಇದೆ ಅಂತ ಅರ್ಥ. ಫುಲ್ ಫೇಸಲ್ಲಿ ಆಯಿಲ್ ಬರ್ತಾ ಇದೆ ಅಂದರೆ ಖಂಡಿತವಾಗ್ಲೂ ನೀವು ಅದು ಆಯಿಲಿ ಸ್ಕಿನ್ ಅಂತ ಹೇಳ್ಬೋದು. ಇದೊಂದು ಬೇಸಿಕ್ ವೆರಿ ಓಲ್ಡ್ ಮೆಥಡ್ ಆಫ್ ಐಡೆಂಟಿಫೈಯಿಂಗ್ ಯುವರ್ ಸ್ಕಿನ್. ಬಟ್ ಫ್ರೆಂಡ್ಸ್, ಇದು ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ.
ಸೊ ಇದು ಎಲ್ಲ ಇನ್ಫಾರ್ಮೇಷನ್ ಯಾಕೆ ಅಂದರೆ ನಾವು ಬೇಸ್ನಿಂದ ಯಾವಾಗ ಶುರು ಮಾಡ್ತೀವಿ ಸ್ಕಿನ್ ಕೇರನ್ನು, ಅದು ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಟು ಗೋ ಫಾರ್ ದಿ ಬೆಟರ್ ಸ್ಕಿನ್ ಕೇರ್ ರಿಜಿಮ್, ಗ್ಲೋಯಿಂಗ್ ಸ್ಕಿನ್, ಫ್ರೆಶ್ ಸ್ಕಿನ್, ಆ್ಯಂಟಿ ಏಜಿಂಗ್ ಆ್ಯಂಡ್ ಮೆನಿ ಮೋರ್ ಬೆನಿಫಿಟ್ಸ್. ಎಸ್, ನಾವು ಇಲ್ಲಿ ಒರಿಫ್ಲೇಮ್ನಲ್ಲಿ ಇರೋದ್ರಿಂದ ನಾನು ನಿಮಗೆ ಗೈಡೆನ್ಸ್ ಕೂಡ ಮಾಡ್ಬೋದು, ಒಳ್ಳೆ ಪ್ರಾಡಕ್ಟ್ನ ರಿಕಮೆಂಡ್ ಮಾಡೋದನ್ನು ಕೂಡ ನಾವು ನಿಮಗೆ ಮಾಡ್ಬೋದು. ಸೊ ನಿಮ್ಗೆ ಏನಾದರೂ ಇದರಲ್ಲಿ ಇಂಟ್ರೆಸ್ಟ್ ಇತ್ತು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ, ವಿ ವಿಲ್ ಹೆಲ್ಪ್ ಯು ವಿತ್ ದ ಪ್ರಾಡಕ್ಟ್ಸ್. ಸೊ ಈ ಇನ್ಫಾರ್ಮೇಷನ್ಗಳು ನಿಮ್ಗೆ ಇಷ್ಟ ಆಗಿದ್ದರೆ ಡೆಫಿನೆಟ್ಲಿ ಯು ಕ್ಯಾನ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಕಮೆಂಟ್ ಆ್ಯಂಡ್ ಶೇರ್ ಅವರ್ ವಿಡಿಯೋಸ್. ನೆಕ್ಸ್ಟ್ ವಿಡಿಯೋ ಯಾವುದು? ಎಸ್, ವೇಟ್ ಮಾಡಿ, ಯು ವಿಲ್ ಗೆಟ್ ಅ ನೋಟಿಫಿಕೇಷನ್. ಥ್ಯಾಂಕ್ ಯು ಸೊ ಮಚ್.